ದೇಶವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ವಿರೋಧದ ನಡುವೆಯೂ ದಸರಾ ಉದ್ಘಾಟಿಸಿದ ಬಾನು ಮುಸ್ತಾಕ್. ಬಾನು ವಿರೋಧಿಸಿದ ಕೇಸರಿ ಕಲಿಗಳು ಇದೀಗ ಗಪ್ಚೂಪ್. ಟೀಕೆಗಳಿಗೆ ಕಿವಿಗೊಡದೆ ಬಾನೂರಿಂದಲೇ ದಸರಾ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಡದೇವತೆ ಚಾಮುಂಡಿ ವರ. ಹೌದು, ಬಿಜೆಪಿ ನಾಯಕರ ವಿರೋಧ, ಬಲಪಂಥೀಯರ ಆಕ್ಷೇಪದ ಮಧ್ಯೆಯೂ ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಸ್ತಾಕ್ ಅವರು ಮೈಸೂರು ದಸರಾಕ್ಕೆ ಚಾಲನೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಚಿವರು, ಶಾಸಕರು, ಅಸಂಖ್ಯಾತ ಭಕ್ತರ ಸಮ್ಮುಖದಲ್ಲಿ ಬಾನು ಮುಸ್ತಾಕ್ ಹಳದಿ ಹಸಿರು ಮಿಶ್ರಿತ ಸೀರೆ ತೊಟ್ಟು ತಲೆಗೆ ಹೂ ಮುಡಿದು ಸಂಪ್ರದಾಯದ ಮೂಲಕ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿ ವಿಶ್ವವಿಖ್ಯಾತ ಉತ್ಸವಕ್ಕೆ ಅಧಿಕೃತ ಚಾಲನೆ ನೀಡಿದ್ದಾರೆ. ಬೆಳ್ಳಿ ರಥದಲ್ಲಿ ವಿರಾಜಮಾನಳಾಗಿ ಬಂದ ಚಾಮುಂಡೇಶ್ವರಿ ತಾಯಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿ ಕೈ ಮುಗಿದು ಆರತಿ ಸ್ವೀಕರಿಸಿ ವಿರೋಧ ಮಾಡಿದವರಿಗೆ ಸಡ್ಡು ಹೊಡೆದು ಬಿಜೆಪಿ ನಾಯಕರ ಟೀಕೆಗೆ ಗುದ್ದು ಕೊಟ್ಟು ಚಾಮುಂಡಿ ಬೆಟ್ಟದಲ್ಲಿ ದೇವರ ದರ್ಶನವನ್ನ ಪಡೆದು ಕೈ ಮುಗಿದು ಮಂಗಳಾರತಿ ತೆಗೆದುಕೊಂಡು ವಿಶೇಷವಾಗಿ ಕಂಗೊಳಿಸಿದ್ರು ಬಾನು. ಬಿಜೆಪಿ ನಾಯಕರು ಬಾನು ಅವರು ಏನು ಮಾಡ್ತಾರೆ? ಚಾಮುಂಡಿ ತಾಯಿಗೆ ಕೈ ಮುಗಿತಾರಾ? ಅಪಮಾನ ಮಾಡುತ್ತಾರೆಯೇ? ನೋಡುತ್ತೇವೆ. ಅಪಚಾರ ಆದರೆ ನಾವು ಪ್ರತಿಭಟನೆ ಮಾಡುತ್ತೇವೆ ಎಂದು ಮೊದಲೇ ಅಬ್ಬರಿಸಿದ್ರು. ಅವರು ಹಿಂದೆ ಆಡಿದ್ದ ಭಾಷಣದ ವಿಡಿಯೋ ಮುಂದಿಟ್ಟು ಚಾಮುಂಡಿ ಚಲೋ ಎಂದೆಲ್ಲ ಹೋರಾಟವನ್ನ ಮಾಡಿದ್ರು. ಆದರೆ ಬಾನು ಅವರು ತಮ್ಮ ಮತ ಧರ್ಮದ ಭಾವನೆಯನ್ನ ಬದಿಗಿಟ್ಟು ಚಾಮುಂಡೇಶ್ವರಿಗೆ ಕೈ ಮುಗಿದು ಮಂಗಳಾರತಿ ತೆಗೆದುಕೊಂಡು ಭಾವುಕ ಕೂಡ ಆದ್ರು. ದಸರಾ ಉದ್ಘಾಟಿಸಿ ಮಾತನಾಡಿದ ಬಾನು, ಮೈಸೂರು ದಸರಾ ಘೋಷಣೆಯು ನಮ್ಮೆಲ್ಲರ ಕಿವಿಯಲ್ಲಿ ಪ್ರತಿಧ್ವನಿಸಲಿ. ಇದು ಶಾಂತಿಯ ಹಬ್ಬ, ಸೌಹಾರ್ದದ ಮೇಳ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ನಾನು ನಮಾಜ್ ಮಾಡ್ತೇನೆ, ರೋಜಾನು ಮಾಡುತ್ತೇನೆ, ಆದರೆ ಎಲ್ಲ ಜಾತಿ ಧರ್ಮವನ್ನ ಪ್ರೀತಿಸುತ್ತೇನೆ ಎಂದು ಹೇಳಿ ವಿರೋಧಿಗಳಿಗೆ ತಮ್ಮ ಮಾತಲ್ಲೇ ಚಾಟಿ ಬೀಸಿದ್ರು. ಇನ್ನು ಹಿಂದೂ ಸಂಸ್ಕೃತಿ ಬಗ್ಗೆ ದುರಾಭಿಮಾನ ಹೊಂದಿರುವ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು, ಅವರಿಗೆ ಅವಕಾಶ ನೀಡಬಾರದು ಎಂದು ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ಪ್ರತಾಪ್ ಸಿಂಹ ಅವರ ಅರ್ಜಿಯನ್ನ ವಜಾಗೊಳಿಸಿತ್ತು. ನಂತರ ಸುಪ್ರೀಂ ಅಂಗಳಕ್ಕೂ ಈ ವಿಚಾರ ತಲುಪಿತ್ತು. ಸುಪ್ರೀಂ ಕೂಡ ಕಡ್ಡಿ ತುಂಡು ಮಾಡಿದಂತೆ ಅರ್ಜಿಯನ್ನ ರಿಜೆಕ್ಟ್ ಮಾಡಿತ್ತು. ಸಂವಿಧಾನದ ಪೀಠಿಕೆಯಲ್ಲೇ ಸರ್ವ ಸಮಾನತೆ, ಸಮಭಾವದ ಉಲ್ಲೇಖ ಇದೆಯಲ್ವಾ ಎಂದು ಹೇಳಿ ಅರ್ಜಿಯನ್ನ ವಜಾಗೊಳಿಸಿತು. ಹೀಗೆ ಯಾವಾಗ ಬಾನು ಮುಸ್ತಾಕ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರ ದಸರಾ ಉದ್ಘಾಟಕರು ಎಂದು ಘೋಷಣೆ ಮಾಡಿತು, ಆಗಿನಿಂದ ನಿನ್ನೆಯವರೆಗೆ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಈ ವಿಷಯ ಚರ್ಚೆಯಾಯಿತು. ಆದರೆ ತಮ್ಮ ನಿರ್ಧಾರವನ್ನ ಬದಲಿಸಿದ ಸರ್ಕಾರ ಘೋಷಣೆಯಂತೆ ಬಾನು ಅವರಿಂದಲೇ ದಸರಾವನ್ನ ಉದ್ಘಾಟಿಸಿದ್ದಾರೆ. ಇಂದು ಚಾಮುಂಡಿಗೆ ಬಾನು ಕೈ ಮುಗಿಯುತ್ತಿದ್ದಂತೆ ನಾನಾ ಚರ್ಚೆಗಳು ಕೂಡ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಲು ಶುರುವಾಗಿದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಿಟ್ಟ ನಿರ್ಧಾರಕ್ಕೆ ಬುದ್ಧಿಜೀವಿಗಳು ಬಹುಪರಾಕ್ ಹೇಳುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರತಿ ಭಾಷಣದಲ್ಲೂ ಹೊಲಸು ಜಾತಿ ಧರ್ಮದ ಬಗ್ಗೆ ಮಾತನಾಡುತ್ತಾರೆ. ಅಂಬೇಡ್ಕರ್, ಬಸವಣ್ಣನವರ ವಿಚಾರಧಾರೆಯನ್ನ ಬೆಳಕಿಗೆ ತಂದು ಜಾತಿ ಧರ್ಮ ಎನ್ನುವರಿಗೆ ತಮ್ಮದೇ ದಾಟಿಯಲ್ಲಿ ಗುದ್ದು ಕೊಡುತ್ತಾರೆ. ದಸರಾ ಉದ್ಘಾಟಕರ ವಿಚಾರದಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾದ ಟೀಕೆಗಳು ಒಂದಲ್ಲ ಎರಡಲ್ಲ. ಬಿಜೆಪಿ ನಾಯಕರಂತೂ ಸಿಎಂ ಸಿದ್ದರಾಮಯ್ಯ ಮೇಲೆ ನಾ ಮುಂದು ನೀ ಮುಂದು ಎಂದು ಕಾಲು ಕೆದರಿ ಜಗಳಕ್ಕೆ ಬರುತ್ತಿದ್ರು. ಯಾವ ಜಾತಿ ಧರ್ಮಕ್ಕೂ ಅಗ್ರಸ್ಥಾನ ಕೊಟ್ಟಿಲ್ಲ, ಎಲ್ಲ ಜಾತಿ ಧರ್ಮವೂ ಒಂದೇ. ಬಾನು ಮುಸ್ತಾಕ್ ದಸರಾವನ್ನ ಉದ್ಘಾಟಿಸಿದ್ದು ಸರಿ ಇದೆ, ನಾಡಿಗೆ ಗೌರವ ತರುವ ಕೆಲಸವಾಗಿದೆ. ಮುಸ್ಲಿಂ ಮಹಿಳೆಯಾಗಿ ಕನ್ನಡ ಸಾಹಿತ್ಯಕ್ಕೆ ಗೌರವ ತಂದಿದ್ದಾರೆ. ಬಾನು ಮುಸ್ತಾಕ್ ಮುಸ್ಲಿಂ ಮಹಿಳೆ ಆಗಿದ್ರೂ ಕೂಡ ಕನ್ನಡದ ಕವಿ, ಸಾಹಿತಿ ಆಗಿದ್ದಾರೆ ಎಂದು ಬಾನು ಅವರನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಾನು ಮುಸ್ತಾಕ್ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು. ಅವರು ಈ ಸಾರಿ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ. ಕನ್ನಡ ನಾಡಿಗೆ ಗೌರವವನ್ನು ತರ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾನು ಬಾನು ಮುಸ್ತಾಕ್ ಅವರಿಗೆ ಕವಿಯತ್ರಿ, ಸಾಹಿತಿ, ಹೋರಾಟಗಾರ್ತಿ, ಬೂಕರ್ ಪ್ರಶಸ್ತಿ ವಿಜೇತೆ ಶ್ರೀಮತಿ ಬಾನು ಮುಸ್ತಾಕ್ ಅವರಿಗೆ ಸರ್ಕಾರದ ವತಿಯಿಂದ, ನನ್ನ ವತಿಯಿಂದ, ಇಡೀ ಮೈಸೂರು ಜಿಲ್ಲೆಯ ನಾಡಿನ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈ ನಾಡಿನ ಜನತೆ
ನೀವೆಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಯಾರು ಇವ್ರನ್ನ ವಿರೋಧ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಕಣ್ತರಿಸ್ತಕ್ಕಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಗೆ ಮೈಸೂರಿನ ಚಾಮುಂಡಿ ತಾಯಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಎದುರಿಸುವ ಶಕ್ತಿಯನ್ನು ಕೊಟ್ಟಿದ್ದಾಳೆ, ಜೊತೆಗೆ ವರವನ್ನು ಕೂಡ ನೀಡಿ ಹರಿಸಿದ್ದಾಳೆ ಎನ್ನುತ್ತಿದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.